ಶರ್ಟ್ಸ್ ಎಲ್ಲ ಎಷ್ಟು ತಗೊಂಡು ಹೋಗಿದ್ರಿ? ಈಗ ಎಲ್ಲ ಹಾಕೊಂಡ್ರ ಅಲ್ಲಿ, ಅದರ್ವೈಸ್ ವಾಪಸ್ ತಗೊಂಡ್ ಬಂದಿದ್ದೀರಾ? ಸೊ ಎಷ್ಟು ಲಕ್ಷ ಖರ್ಚು ಮಾಡಿದ್ರಿ? ಇಲ್ಲ, ನಾನೊಂದು 28 ಲಕ್ಷದವರೆಗೂ ಶಾಪಿಂಗ್ ಮಾಡಿದ್ದೀನಿ. ಅಂದರೆ ಬ್ಲೇಸರ್ಸೇ ಅಂದರೆ ನನಗೆ ಫಸ್ಟ್ ದಿನ 2 ಸೂಟ್ ಕೇಸಲ್ಲಿ ಎಷ್ಟು ಇಡಿಸುತ್ತೆ ಅಂತ ಗೊತ್ತಿರಲಿಲ್ಲ. ಆದರೆ ನಾನು ಕಾರಲ್ಲಿ ಫುಲ್ಲು ತುಂಬಿಕೊಂಡು ತೊಗೊಂಡೋಗಿದ್ದೆ. ಅವ್ರು ಬಂದು 2 ಸೂಟ್ ಕೇಸು ಫಿಲ್ ಆಗೋಷ್ಟೇ ಆಗೋದು ಅಂತ. ನಾನೇನು ಅಂದ್ಕೊಂಡಿದ್ದೆ, ಬ್ಲೇಸರ್ ಒಂದು 5 ಫಿಲ್ ಆಗ್ಬೋದು, ಶರ್ಟ್ ಒಂದು 10 ಫಿಲ್ ಆಗ್ಬೋದು, ಪ್ಯಾಂಟ್ ಒಂದು 5 ಫಿಲ್ ಆಗ್ಬೋದು, ಅಷ್ಟಕ್ಕೆ ತುಂಬೋಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೆ. ಆದರೆ ಬಂದವ್ರು ಎಷ್ಟು ಎಕ್ಸ್ಪರ್ಟ್ ಇದ್ದರು ಅಂದರೆ, ನಂದು 50 ಶರ್ಟ್ ಅಂದರೆ ನಂದೆಲ್ಲ ತುಂಬ ತೆಳ್ಳಗಿರುತ್ತೆ, ಹಿಂಗೆ 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 ಮಾಡಿ ಇಷ್ಟೇ ಮಾಡಿಬಿಡೋರು. ನಮ್ಗೆ ಹಂಗೆ ಮಡ್ಸೋಕ್ಕೆ ಬರ್ತಾ ಇರಲಿಲ್ಲ, ಅಂದರೆ ಒಂದೂ ಸೊಕ್ಕಾಗ್ತಾ ಇರಲಿಲ್ಲ. ಅಷ್ಟು ಚೆನ್ನಾಗಿ ಮಗು ಥರ ಹಿಂಗೆ ಮಾಡಿ ಅವರು ಒಂದೊಂದು ಶರ್ಟ್ಗೂ ವಾವ್ ವಾವ್ ವಾವ್. ಇವತ್ತವರೆಗೂ ಹಿಂದಿ ಆಗಲಿ, ತೆಲುಗು, ತಮಿಳ್ ಯಾವ್ದು ಬಿಗ್ ಬಾಸ್ ಇದೆ, ಕನ್ನಡ ಆಗಲಿ, ಎಲ್ಲೂ ಈ ಥರ ಕಾಸ್ಟ್ಯೂಮ್ಸ್ ಹಾಕಿರೋದು ನೋಡಿಲ್ಲ. ಆ ಥರ ಎಲ್ಲರೂ 4 ಜನ ಬಂದಿರು, 4 ಜನನೂ ಹೊಗಳಿದ್ರು. ಆಮೇಲೆ ನಾನು ಸ್ಪೆಷಲ್ ಪರ್ಮಿಷನ್ ಕೇಳಿದೆ, ಸರ್ ನನಗೆ ದಯವಿಟ್ಟು ಇದು ಕಾಸ್ಟ್ಲಿ ಬಟ್ಟೆಗಳು, ನನ್ನ ಮಗ ಯಾವ್ದು ಕೊಡಬೇಕು ಯಾವ್ದು ಕಳಿಸ್ಬೇಕು ಅವನಿಗೆ ಗೊತ್ತಾಗಲ್ಲ, ಚಿಕ್ಕ ಹುಡುಗ ಇನ್ನು, ನಾನು ಯಾರನ್ನೂ ಅರೇಂಜ್ ಮಾಡಿಲ್ಲ, ದಯವಿಟ್ಟು ನೀವು ಸೀನಿಯರ್ ಹತ್ರ ಮಾತಾಡ್ಬಿಟ್ಟು ನನಗೆ ಎಷ್ಟು ಇಡ್ಸುತ್ತೆ ನನಗೆ ದಯವಿಟ್ಟು ಫಸ್ಟ್ ಅಟೆಂಪ್ಟಲ್ಲಿ, ಅದು 1 ತಿಂಗಳದಾಗ್ಬೋದು, 2 ತಿಂಗಳಿಗಾಗ್ಬೋದು, 3 ತಿಂಗಳದಾಗ್ಬೋದು, ಇಡ್ಸೋಷ್ಟು 2 ಸೂಟ್ ಕೇಸ್ ಫುಲ್ಲು ಕೊಟ್ಟು ಕಳಿಸಿ ಅಂತ ರಿಕ್ವೆಸ್ಟ್ ಮಾಡಿದೆ. ಅವ್ರು ಹೇಳಿದ್ರು ಇಡ್ಸೋಷ್ಟು ಸೇರ್ಸೋಣ ಅಂತ. ಅದು ನೋಡಿದ್ರೆ ನಂದೆಲ್ಲ ತುಂಬ ತೆಳ್ಳದಿರೋದ್ರಿಂದ ಮಡಿಸಿ 50 ಶರ್ಟು, ಒಂದು 12-13 ಪ್ಯಾಂಟು ಹೊರ್ಗಡೆ ಹಾಕ್ದು, ಮನೆದೊಂದು 5-6 ಪ್ಯಾಂಟು, ಆಮೇಲೆ ಒಂದು 5-6 ಮನೆ ತುಂಬ ಕಡಿಮೆ ತೊಗೊಂಡೋಗಿದೆ, ಬರೀ ಒಂದು 5 ಪ್ಯಾಂಟು 5 ಟೀ ಶರ್ಟು. ಅದು ನಾನು ಮನೇಲಿ ಅದು ಯೂಸ್ ಮಾಡಲ್ಲ, ಮಗಂದದು. ಅದು ನನಗೆ ಫಿಟ್ಟಿಂಗು ಆಗಲ್ಲ, ನನಗೆ ಹಾಕೋ ರೂಢಿ ಇಲ್ಲ ಟೀ ಶರ್ಟ್. ನಾನು ಯಾವಾಗಲೂ ನೋಡಿರಂಗೆ ಈ ಕಾಲರ್ದು ಈ ಥರದ್ದೇ ಹಾಕ್ಕೊಳ್ಳೋದು. ಅದು ಇಲ್ಲ ಅಂದ್ಬಿಟ್ಟು ಮಗುಂದು ಎತ್ಕೊಂಡು ಹೋಗಿದೆ. ಅದು ಒಂದು ನನಗೆ ಚೆನ್ನಾಗಿ ಕಾಣಿಸ್ತಾ ಇರಲಿಲ್ಲ, ತುಂಬ ಗಬ್ಬಾಗಿ ಕಾಣೋದು. ರಾತ್ರಿ ಹೊತ್ತು ಅದನ್ನೇ ಹಾಕ್ಕೊಳ್ತಾ ಇದ್ದೆ. ಅದು ಬಿಟ್ಟು ನಾನು ತುಂಬ ಯೂಸ್ ಮಾಡಬೇಕು ಅಂದರೆ ಫಸ್ಟ್ ಒಂದೊಂದು ಬರ್ತಾ ಇನ್ನೂ ರಿಚ್ ಆಗಿರೋದು ಯೂಸ್ ಮಾಡಬೇಕು ಅಂತ ಇದೆ. ಇವಾಗ ನೋಡಿದ್ರಿ ಕಾರಣದಿಂದ ಎಲ್ಲರೂ ಮಾತಾಡಿಕೊಂಡು ನನ್ನ ಆಚೆ ಹಾಕಿದ್ದಾರೆ. ಅದರಿಂದ ಅಷ್ಟೊಂದು ಬಟ್ಟೆ ಯೂಸ್ ಮಾಡೋಕ್ಕೆ ಆಗಿಲ್ಲ. ಇವಾಗ ನಿನ್ನೆ ತಂದಿದ್ದು ಅಷ್ಟಕ್ಕಷ್ಟು, ಈಗ ಯಾರು ಸಾಕ್ಷಿ ಕೇಳಿದ್ರೆ ಅಂದ್ಬಿಟ್ಟು ಅಷ್ಟಕ್ಕಷ್ಟು ಬಟ್ಟೆ ಇಲ್ಲೇ ಇದೆ.